ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಬಂಪರ್ ಭರ್ಜರಿ ಗುಡ್ ನ್ಯೂಸ್. ನಾಳೆ ಜುಲೈ 8ನೇ ತಾರೀಕು ನಿಮಗೆ ಬಂದಿದೆ ಭರ್ಜರಿ ಬಂಪರ್ ಕೊಡುಗೆ. ಸ್ನೇಹಿತರೆ, ಎಲ್ಲರೂ ಪ್ರತಿಯೊಬ್ರು ಕಾಯ್ತಾ ಇದ್ದದ್ದು 11ನೇ ಕಂತಿನ ಹಣ ಹಾಗೂ 12ನೇ ಕಂತಿನ ಹಣ. ನಿಮಗೆ ಗೊತ್ತಿರಬಹುದು, ಕೆಲವರಿಗೆ ಮಾತ್ರ 11ನೇ ಕಂತಿನ ಹಣ ಬಂದಿರುವಂತದ್ದು. ಸೊ ಅಂತವರು 12ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರು. ಸೊ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, 12ನೇ ಕಂತಿನ ಹಣ ಬಿಡುಗಡೆಯಲ್ಲಿ ಬಹಳ ದೊಡ್ಡ ಬದಲಾವಣೆ ಹಾಗೂ 11ನೇ ಕಂತಿನ ಹಣ ಉಳಿದ ಜನರಿಗೆ ಬರುತ್ತಾ ಇಲ್ಲ. ಈ ಒಂದು ಎರಡು ಹೊಸ ಅಪ್ಡೇಟ್ಗಳು ಬಂದಿವೆ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ, ತಿಳ್ಕೊಳ್ಳೇಬೇಕಾದಂತ ಮಾಹಿತಿ. ಯಾಕಂದ್ರೆ ನಿಮಗೆ 11ನೇ ಕಂತಿನ ಹಣ ನೀವು ಪಡಿಬೇಕಾದ್ರೆ, 11ನೇ ಕಂತಿನ ಹಣವನ್ನ ಪಡೆದಂತವ್ರು 12ನೇ ಕಂತಿನ ಹಣ ಪಡಿಬೇಕಾದ್ರೆ ಈ ಮಾಹಿತಿ ನೋಡ್ಲೇಬೇಕು. ಯಾಕಂದ್ರೆ ನಿಮಗೆ ಈಗ ಆಲ್ರೆಡಿ ಮಾಹಿತಿ ಗೊತ್ತಿರುವಂತದ್ದು, ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇಲ್ಲ, ದುಡ್ಡಿಲ್ಲ. ಹಾಗಾದ್ರೆ ಹೇಗೆ ಕೊಡ್ತಾರೆ ಈ ಒಂದು ಹಣ? ಕೊಡ್ತಾರಾ ಇಲ್ಲ, ಏನು ಬಂದಾಗ್ಬಿಡುತ್ತಾ? ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಇವಾಗ ಉತ್ತರ ಸಿಕ್ಕಿದೆ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟು. ಪ್ರತಿಯೊಬ್ರು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹಾಗಿದ್ರೆ ಮಾತ್ರ ನಿಮಗೆ ಈ ಕಂಪ್ಲೀಟ್ ಆದಂತ ಮಾಹಿತಿ ಗೊತ್ತಾಗುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಚುನಾವಣೆ ಆದ ನಂತರ ಏನಿದೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬರ್ತಾ ಇಲ್ಲ. ಇಷ್ಟು ದಿನಗಳ ಕಾಲ ನೀಟಾಗಿ ಎಲ್ಲ ಹಣ ಬಿಡುಗಡೆ ಮಾಡಿದ್ರು. ಕೆಲವರಂತೂ ಕಂಟಿನ್ಯೂ ಆಗಿ ಹಣವನ್ನ ಪಡೆದಿದ್ರು, ಕೆಲವರಿಗೆ ಅಲ್ಲಲ್ಲಿ ಕಂತುಗಳು ಮಿಸ್ ಆದವು. ಈ ರೀತಿಯಾಗಿ ಹಣ ಬರ್ತಾ ಇತ್ತು. ಆದ್ರೆ ಸದ್ಯಕ್ಕೆ ಈಗ ಹಣ ಜನರ ಖಾತೆಗೆ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಹಣ ಬಹಳಷ್ಟು ಟೆನ್ಷನ್ ಆಗಿದೆ. ಅಂದ್ರೆ ಹಣ ಬರುತ್ತಾ ಇಲ್ಲ, ಬಿಡುಗಡೆ ಏನ್ ಮಾಡೋದು, ಬಂದ್ ಮಾಡಿಬಿಟ್ಟಿದಾರ? ಈ ರೀತಿ ಹಲವಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಇದಾವೆ. ಹಾಗಾದ್ರೆ ಬನ್ನಿ, ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ರಾಜ್ಯ ಸರ್ಕಾರದಿಂದ ಬಂದಿರುವಂತ ಹೊಸ ಅಪ್ಡೇಟ್ ಏನದು? 12ನೇ ಕಂತಿನ ಹಣ ಬಿಡುಗಡೆಗೆ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ. 11ನೇ ಕಂತಿನ ಹಣ ಉಳಿದ ಜನಗಳಿಗೆ ಬರುತ್ತಾ ಇಲ್ಲ. ಈ ನಿಮ್ಮ ಒಂದು ಕನ್ಫ್ಯೂಷನ್ಗೆ ಉತ್ತರ ಇಲ್ಲಿ ಸಿಕ್ಕಿದೆ. ಹಾಗಾದ್ರೆ ಬನ್ನಿ, ಡೀಟೇಲ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಇವತ್ತು ತಾನೇ ಬಂದಿರುವಂತ ಒಂದು ಹೊಸ ಅಪ್ಡೇಟು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಾಗೂ 11ನೇ ಕಂತಿನ ಬಿಡುಗಡೆ ಬಗ್ಗೆ. ಎಲ್ಲರೂ ಕಾಯ್ತಿರುವಂತದ್ದು 11ನೇ ಕಂತಿನ ಹಣ ಕೆಲವರಿಗೆ ಬಂದಿದೆ ಅಂತೆ, ನಮಗೆ ಯಾಕೆ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ. 11ನೇ ಕಂತಿನ ಹಣವನ್ನ ಪಡೆದಂತವ್ರು 12ನೇ ಕಂತಿನ ಹಣ ನಮಗೆ ಕೂಡ ಬರ್ಬೋದು ಅಂತ ಕಾಯ್ತಾ ಇದ್ದಾರೆ. ಸೊ ಇಲ್ಲಿ ನೇರವಾಗಿ ನಾವು ಮಾಹಿತಿಯನ್ನ ನೀಡೋದಾದ್ರೆ, ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ವಿಪಕ್ಷಗಳು ಏನಿದಾವೆ ಅಂದ್ರೆ, ಈಗ ಒಂದು ಬಿಜೆಪಿ ಸರ್ಕಾರ ಏನಿದೆ, ಈ 5 ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗ್ತಾ ಇದೆ, ರಾಜ್ಯದ ಖಜಾನೆ ಖಾಲಿ ಆಗ್ತಾ ಇದೆ, ಇತರೆ ಒಂದು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ನಿಮ್ಮಿಂದ. ಸೊ ಅದಕ್ಕಾಗಿ 5 ಗ್ಯಾರಂಟಿಗಳನ್ನ ಬಂದ್ ಮಾಡಿಬಿಡಿ ಅಂತ ಪಟ್ಟು ಹಿಡಿದಿದ್ದಾವೆ. ಅಂದ್ರೆ ನೀವು ಬಂದ್ ಮಾಡ್ಬೇಕು, ನಮ್ಮ ಒಂದು ರಾಜ್ಯ ಒಂದು ಏಳಿಗೆ ಆಗಲ್ಲ ಅಂತ ಹೇಳಿ ಒಂದು ವಿರೋಧವನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಆ ರೀತಿ ಆಗಲ್ಲ, ಇದು ನಾವು ಆ ರೀತಿ ಮಾಡಲ್ಲ, ನಾವು ಕೊಡೋದ್ರಿಂದ ಒಂದು ಆರ್ಥಿಕ ಪರಿಸ್ಥಿತಿ ಇನ್ನೂ ಚೆನ್ನಾಗುತ್ತೆ, ರೊಟೇಟ್ ಆಗುತ್ತೆ, ಇದನ್ನ ನಾವು ಬಂದ್ ಮಾಡಲ್ಲ 5 ಗ್ಯಾರಂಟಿಗಳನ್ನ ಅವು ಹೇಳ್ತಾ ಇದ್ದಾರೆ. ಇಲ್ಲಿ ವಿಪಕ್ಷಗಳು ಏನಿದಾವೆ, ನೀವು ಏನು 5 ಗ್ಯಾರಂಟಿಗಳನ್ನ ಕೊಡೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ ನೀವು? ಸೊ ಈಗ ಏನು ರಾಜ್ಯ ಸರ್ಕಾರದಲ್ಲಿ ಇರುವಂತ ಅಮೌಂಟ್ ಏನಿದೆ, ಬೇರೆ ಬೇರೆ ಒಂದು ಕಾರ್ಯಕ್ರಮಗಳಿಗೆ ಒಂದು ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ರು, ಸೊ ಹಣವನ್ನ ತೆಗೆದಿಟ್ಟಿದ್ರು, ಅದನ್ನ ನೀವು ದುರ್ಬಳಕೆ ಮಾಡಿಕೊಳ್ತಾ ಇದ್ದೀರಾ. ಮತ್ತೆ ರಾಜ್ಯದ ಜನರಿಗೆ ಒಂದು ವಸ್ತುಗಳ ಬೆಲೆಗಳನ್ನ ಏರಿಸ್ತಾ ಇದ್ರ, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ದಿನನಿತ್ಯ ಬಳಕೆ ಮಾಡುವಂತ ವಸ್ತುಗಳ ಬೆಲೆಗಳನ್ನ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ರ. ಸೊ ಅದನ್ನ ಒಂದು ಹಣವನ್ನ ನೀವೇನ್ ಮಾಡ್ತಾ ಇದ್ರ, ಮತ್ತೆ ಜನರಿಗೆ ಕೊಡ್ತಾ ಇದ್ರ. ಸೊ ಇದರಿಂದ ಜನರಿಗೆ ಬಡತನ ಜಾಸ್ತಿ ಆಗುತ್ತೆ, ಜನರಿಗೆ ತೊಂದರೆ ಆಗುತ್ತೆ ಅಂತ ವಿಪಕ್ಷಗಳು ಹೇಳ್ತಾ ಇದಾವೆ. ಅದಕ್ಕಾಗಿ 5 ಗ್ಯಾರಂಟಿಗಳನ್ನ ನೀವು ಬಂದ್ ಮಾಡಿಬಿಡ್ಬೇಕು, ಬಂದು ಜನರ ಮುಂದೆ ನೀವು ಒಪ್ಪಿಕೊಳ್ಬೇಕು, ನಮ್ಮ ಕೈಯಲ್ಲಿ ಕೊಡಕ್ ಆಗಲ್ಲ ಅಂತ ಈ ರೀತಿಯಾದಂತ ಒಂದು ವಿವಾದಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು. ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ, ನಾವು ಯಾವುದೇ ಕಾರಣಕ್ಕೂ ಈ ಒಂದು ಗ್ಯಾರಂಟಿಗಳನ್ನ ಬಂದ್ ಮಾಡಲ್ಲ ಅಂತ ತಿಳಿಸ್ತಾರೆ. ಆದ್ರೆ ಮತ್ತೆ ಗ್ಯಾರಂಟಿಗಳನ್ನ ಬಂದ್ ಮಾಡಲ್ಲ ಅಂತ ಹೇಳಿದವರು ಈಗ 11ನೇ ಕಂತಿನ ಹಣ ಯಾಕೆ ಬಿಡುಗಡೆ ಡಿಲೇ ಆಗಿದೆ? ಸೊ ಇಲ್ಲಿ ಸಿಂಪಲ್ ಆಗಿ ನಿಮಗೆ ಗೊತ್ತಿರುವಂತದ್ದು, ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇಲ್ಲ. ಸೊ ಹಾಗಾದ್ರೆ ಇದನ್ನ ಏನು, ಈ ಒಂದು 5 ಗ್ಯಾರಂಟಿಗಳನ್ನ ಮುಂದಕ್ಕೆ ಕೊಡ್ತಾರಾ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ವಲ್ಪ ಒಂದು ಮಾಹಿತಿ ಸಿಕ್ಕಿದೆ ನಿಮಗೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರವೇ ಖುದ್ದಾಗಿ ಏನಪ್ಪಾ ಅಂತಂದ್ರೆ, ಈಗ ಕೊಡುವಂತ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಸ್ವಲ್ಪ ವೆರಿಫೈ ಮಾಡಬೇಕು. ಅಂದ್ರೆ ಬಹಳಷ್ಟು ಮಂದಿ ಈ ಫೇಕ್ ಅಕೌಂಟ್ಗಳ ಫೇಕ್ ದಾಖಲಾತಿಗಳನ್ನ ಕೊಟ್ಟು ಮತ್ತೆ ಶ್ರೀಮಂತರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದಾರೆ. ಸೊ ಅಂತವ್ರನ್ನ ವೆರಿಫೈ ಮಾಡಿ ಅಂತವ್ರಿಗೆ ಹಣ ಕೊಡೋದನ್ನ ಕಟ್ ಮಾಡಬೇಕು. ಅವಾಗ ನಮಗೆ ಸ್ವಲ್ಪ ಬಡ್ಜೆಟ್ ಕಡಿಮೆ ಆಗುತ್ತೆ. ಸೊ ಉಳಿದಂತ ಹಣವನ್ನ ಬಡವರಿಗೆ ಮಾತ್ರ ನಾವು ಕೊಡ್ತೇವೆ, ಈ ರೀತಿಯಾದಂತ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ವೆರಿಫೈ ಮಾಡಿ ನಿಮಗೆ 12ನೇ ಕಂತಿನ ಹಣ ಬದಲಾವಣೆಯನ್ನ ಮಾಡಿ 12ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ. ಮತ್ತೆ 11ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ, ಸೊ ಅಂತವ್ರಿಗೆ 11ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸಿಂಪಲ್ ಆಗಿ ನಾವು ಥಿಂಕ್ ಮಾಡೋದಾಯ್ತಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರದಲ್ಲಿ ಸದ್ಯದಲ್ಲಿ ಬಡ್ಜೆಟ್ ಪ್ರಾಬ್ಲಮ್ ಇದೆ.
ಸೊ ಇಲ್ಲಿ ಸರ್ಕಾರ ಏನಿದೆ, ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬಂದ್ ಮಾಡ್ತೀವಿ ಅಂತ ಎಲ್ಲಿ ಹೇಳಿಕೆನ ನೀಡಿಲ್ಲ. ಮತ್ತೆ ಈಗ ಏನು ಜನರು ಸುಮ್ಮನೆ ಗೊಂದಲಕ್ಕೆ ಒಳಗಾಗಿದ್ದಾರೆ, ಅಂದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ಮಾಹಿತಿ ಬಂದಿಲ್ಲ, ಆದ್ರೆ ನಾವು ಗ್ಯಾರಂಟಿಗಳನ್ನ ಬಂದ್ ಮಾಡಲ್ಲ ಅಂತ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ನೀವು ಬೇಜಾರಾಗೋಗ್ಬೇಡಿ, ನಿಮ್ಗೆ ಈ ಒಂದು ಗ್ಯಾರಂಟಿಗಳ ಒಂದು ಲಾಭ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಯುವ ನಿಧಿ ಅಮೌಂಟ್ ಬರ್ತಾ ಇದೆ, ಮತ್ತೆ ಬಸ್ಸು ಫ್ರೀ ಆಗಿರೋದನ್ನ ಅದು ಕೂಡ ರನ್ನಿಂಗ್ ಇದೆ, ಮತ್ತೆ ವಿದ್ಯುತ್ ಏನು ಉಚಿತ ವಿದ್ಯುತ್ ಇತ್ತು ಅದು ಕೂಡ ರನ್ನಿಂಗ್ ಇದೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ನಿಮಗೆ ಹಾಕ್ತಾರೆ ಅನ್ನೋ ಒಂದು ಹೊಸ ಅಪ್ಡೇಟ್ ನಮಗೆ ಬಂದಿರುವಂತದ್ದು.